ಅನಂತ ಸ್ವಾದ ವೀಕ್ಷಕರಿಗೆ ಸ್ವಾಗತ. ಬನ್ನಿ ಇವತ್ತು ಆಂಪನನ್ನು ಸ್ಟೋರ್ ಮಾಡೋದು ಮತ್ತು ಅದರಿಂದ ಜ್ಯೂಸ್ನ ಹೇಗೆ ಮಾಡೋದು ಅಂತ ನೋಡೋಣ. ಮಾವಿನಕಾಯನ್ನು ಬಳಸ್ಕೊಂಡು ನೋಡೋಣ. ಬನ್ನಿ, ಮೊದಲು ಕುಕ್ಕರಿಗೆ ಒಂದು 5 ಮಾವಿನಕಾಯಿಯನ್ನು ತೆಗೆದುಕೊಂಡಿದ್ದೇನೆ. ಅದಕ್ಕೆ ಒಂದು 3 ಗ್ಲಾಸಿನಷ್ಟು ನೀರನ್ನು ಹಾಕಿಕೊಂಡು ಒಂದು 5 ರಿಂದ 6 ವಿಸಿಲ್ ಕೂಗಿಸಿದ್ದೇನೆ. ತಣ್ಣಗಾಗಲು ಬಿಡಬೇಕು. ನೋಡಿ, ಇದು ಚೆನ್ನಾಗಿ ಬೇಯಬೇಕು, ಇದು ಸಾಫ್ಟಾಗಿ ಬರಬೇಕು. ಆರಿದ ನಂತರ ಅದರ ಸಿಪ್ಪೆಯನ್ನು ತೆಗೆದು ಅದರ ಪಲ್ಪನ್ನ ಸಪ್ರೇಟ್ ಮಾಡ್ಕೋಬೇಕು. ಸಿಪ್ಪೆಯಲ್ಲಿರುವ ಪಲ್ಪನ್ನು ಸಪ್ರೇಟ್ ಮಾಡ್ಕೊಳ್ಳಿ. ಈ ಥರ ತೆಗೆದುಬಿಡಿ. ನೋಡಿ, ಈ ಥರ ಎಲ್ಲ ಮಾವಿನಕಾಯಿಯ ಪಲ್ಪನ್ನು ಸಪ್ರೇಟ್ ಮಾಡಿಟ್ಕೊಳ್ಳಿ. ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಅದಕ್ಕೆ ಈ ರೆಡಿ ಮಾಡಿಕೊಂಡ ಪಲ್ಪನ್ನು ಮತ್ತು ಅದಕ್ಕೆ ಒಂದು 4 ರಿಂದ 5 ತುಂಡು ಶುಂಠಿ, ಒಂದು ಹಿಡಿಯಷ್ಟು ಪುದೀನ ಸೊಪ್ಪನ್ನು ಹಾಕಿ, ಮತ್ತು ಒಂದು 4 ಸ್ಪೂನಿನಷ್ಟು ಹುರಿದ ಜೀರಿಗೆ, ಮತ್ತು 2 ಸ್ಪೂನಿನಷ್ಟು ಬ್ಲ್ಯಾಕ್ ಸಾಲ್ಟ್, 2 ಸ್ಪೂನಿನಷ್ಟು ಸಾಧಾರಣ ಉಪ್ಪು ಸಾಲ್ಟ್ನ ಹಾಕಿ, ನಂತರ 1 ರಿಂದ 1/4 ಕಪ್ಪಿನಷ್ಟು ಸಕ್ಕರೆಯನ್ನು ಬಳಸ್ಕೊಳ್ಳಿ. ಇಲ್ಲಿ ಸಕ್ಕರೆನ ಹಾಕಿಕೊಂಡಾಗ ಮಾವಿನಕಾಯಿ ತುಂಬ ಹುಳಿಯಾಗಿದ್ದರೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಆಂಪನ್ನ ಕಾನ್ಸಂಟ್ರೇಟ್ ರೆಡಿಯಾಗಿದೆ. ಇದನ್ನು ನೀವು ಫ್ರಿಜ್ಜಿನಲ್ಲಿ ಜಾಸ್ತಿ ದಿನ ಇಡಬೇಕು ಅಂತಂದರೆ ಇದನ್ನು ನೀವು 5 ರಿಂದ 10 ನಿಮಿಷ ಮತ್ತೆ ಇದನ್ನು ಕುದಿಸ್ಕೋಬೇಕಾಗುತ್ತೆ. ಈ ಥರ ಕುದಿಸ್ಕೊಂಡು ನಂತರ ಇದನ್ನು ಆರಲು ಬಿಡಬೇಕು. ಇದು ತಣ್ಣಗಾದ ಮೇಲೆ ಒಂದು ಒಳ್ಳೆಯ ಗ್ಲಾಸಿನ ಜಾರಿನಲ್ಲಿ ಹಾಕಿ ಈ ಥರ ಸ್ಟೋರ್ ಮಾಡಿ ನೀವು ಫ್ರಿಜ್ಜಿನಲ್ಲಿ ಒಂದು 4-5 ತಿಂಗಳವರೆಗೂ ಆರಾಮಕ್ಕೆ ಇಟ್ಕೋಬಹುದು. ಬನ್ನಿ, ಇದರಿಂದ ಜ್ಯೂಸ್ನ ಹೇಗೆ ಮಾಡೋದು ಅಂತ ನೋಡೋಣ. 3 ಸೌಟಿನಷ್ಟು ಆಂಪನನ್ನು ತೆಗೆದುಕೊಂಡಿದ್ದೇನೆ. ಅದಕ್ಕೆ ಚಿಲ್ಡ್ ವಾಟರ್ನ ಹಾಕೊಳ್ತಾ ಇದ್ದೇನೆ. ಈ ಥರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ, ಹೊಂದ್ಕೋಬೇಕು. ನಂತರ ಒಂದು ಪ್ಲೇಟಿನಲ್ಲಿ ಉಪ್ಪು ಮತ್ತು ಖಾರದ ಪುಡಿಯನ್ನು ಹಾಕಿಕೊಂಡು ಈ ಗ್ಲಾಸಿನ ಬದಿಗೆ ಈ ಥರ ಮಾಡ್ತಾ ಇದ್ದೇನೆ. ಈ ಥರ ಡೆಕೋರೇಟ್ ಮಾಡಿದ ಮೇಲೆ ಗ್ಲಾಸ್ ಜಾರಿಗೆ ಐಸ್ ಕ್ಯೂಬನ್ನು ಹಾಕಿದ್ದೇನೆ. ನಂತರ ಇದಕ್ಕೆ ನಾವು ರೆಡಿ ಮಾಡಿಟ್ಕೊಂಡ ಜ್ಯೂಸನ್ನು ಹಾಕಿ ಪುದೀನದೊಂದಿಗೆ ಸರ್ವ್ ಮಾಡಿದರೆ ರುಚಿಯಾದ ಬೇಸಿಗೆಗೆ ತಂಪಾದ ಆಂಪನ್ನ ರೆಡಿಯಾಗಿದೆ. ನಿಮಗೆ ಇದು ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.